ನಬ್ಬಲೊಬ್ಬ ಮುದುಕಪ್ಪ ಇದ್ದ. ಅವನ ಬಾಯಲ್ಲಿ ಒಳ್ಳೆ ಮಾತು ಬರ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದು ಪೇಪರೆಲ್ಲ ಓದ್ಕೊಂಬಿಡುವ, ಆಕ್ಸಿಡೆಂಟ್ ಎಲ್ಲೆಲ್ಲ ಆಯಿತು ಅಂತ. ಕುಂತ್ಕೊಂಡ್ರೆ ಅದೇ ಸುದ್ದಿ, ಆಕ್ಸಿಡೆಂಟ್ ಆಯ್ತಂತೆ, ರಸ್ತೆ ತುಂಬ ರಕ್ತ ಚೆಲ್ಲೋಯ್ತಂತೆ, ಕೈ ಮುರಿದೋಯ್ತಂತೆ, ತಲೆ ಲಜ್ಜೋಯ್ತಂತೆ ಅನ್ನೋದು. ಸುಮ್ಮನೆ ಕೂತ್ಕೋ ಹಂಗಿಲ್ಲ. ಯಾರೋ ಹುಡುಗರು ಸ್ಕೂಟ್ರಲ್ಲಿ ಹೋಯ್ತಿದ್ರೆ, ಎಲ್ಗಪ್ಪ ಹೊರಟ್ರಿ, ತಾತ ಮಂಡ್ಯಕ್ಕೆ ಹೋಗಿದ್ದು ಬರ್ತೀವಿ ಅಂದರೆ, ಹುಷಾರು, ಮೊನ್ನೆ ಆಕ್ಸಿಡೆಂಟ್ ಆಗಿ 3 ಜನ ಸತ್ತೋಗೋರೆ, ಹುಷಾರು ಅನ್ನುವ. ಹೋಯ್ತಿದ್ದಂಗೆ ಆಕ್ಸಿಡೆಂಟು ಅಂತೆಲ್ಲ ಸುಮ್ಮ ಕೂತ್ಕಯ್ಯ ಅನ್ನೋರು. ಈ ಲಾಕ್ಡೌನ್ ಟೈಮಲ್ಲಿ ಮನೆ ತಾವು ಮದುವೆ ಮಾಡ್ತಾವನೆ, ಯಾರೋ ಪಾಪ ಮಗಳ ಮದುವೆ, ಮನೆ ತಾವು ಮದುವೆ, ಲಾಕ್ಡೌನು, ಚೌಟ್ರಿಗೆ ಹೋಗಂಗಿಲ್ಲ, ಕೂತವನೆ. ಈ ಗಣ್ಣವ್ರು ಬರಲಿಲ್ಲ. ಇನ್ನು ಹೆಣ್ಣೋರ ಅಪ್ಪಂಗೆ ಸ್ವಲ್ಪ ಭಯ, ಮೊದಲೇ ಲಾಕ್ಡೌನ್ ಇನ್ನೂ ಬರಲಿಲ್ವಲ್ಲ ಅಂತ. ಅವನು ಯಾಕೋ ಗಣ್ಣವ್ರು ಇನ್ನೂ ಬಂದಿಲ್ವಲ್ಲ ಅಂದರೆ ಇವನೇನು ಅನ್ಬೇಕು, ಟೆಂಪೋ ಬಿದ್ದಿಗಿದೋಯ್ತು ಹಳ್ಳಕ್ಕೆ ಅಂದವನೇ. ಹಾಳದ್ದು ಬಿದ್ದೆ ಹೋಗೋದಲ್ಲೆಲ್ಲೋ ಅಂತ. ಊರು ಜನವೆಲ್ಲ ಬೋದ್ರು, ನಿಂದೇನು ಬಾಯೋ ಬಟ್ಲಪ್ಪ ಅದು, ಸುಮ್ಮನೆ ಇರಲ್ವಲ್ಲ ಆ ಮುದುಕಪ್ಪ ನೀನು ಅಂತ. ಅದಕ್ಕೆ ಅವನ್ನ ಯಾವುದೇ ಮನೆ ಶುಭ ಕಾರ್ಯ ಮಾಡಿದ್ರೂ ಕರೀತಿರ್ಲಿಲ್ಲ, ಏನೋ ಅಂದ್ಬಿಡ್ತಾನೆಲ್ಲ ಅಂತ. ಯಾರೋ ಬೆಂಗಳೂರಿಂದ ಬಂದು ಊರಲ್ಲಿ ಹೊಸ್ದಾಗಿ ಮನೆ ಕಟ್ತಾ, ಫಾರಮ್ ಹೌಸ್ ಮಾಡಿ ಮನೆ ಕಟ್ತಾ, ಊರು ಜನಕ್ಕೆಲ್ಲ ಊಟಕ್ಕೆ ಕೇಳ್ತಿದ್ದ, ನಾಳೆ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ. ಬರ್ತಿದ್ನಲ್ಲ, ಈ ರಸ್ತೆಲೇ ಈ ಮುದುಕಪ್ಪ ನಿಂತುಬಿಟ್ಟವನೆ. ಇವನಿಗೆ ಕರಿವ ಅಂತ ಆಸೆ, ಒಂದು ಕಡೆ ಭಯ. ಕರೀದೆ ಬಿಟ್ಟು ಹೋದ್ರೆ ಕರೀಲಿಲ್ಲ ಅಂತಾನೆ, ಕರೆದು ಬಿಟ್ರೆ ಏನಾರ ಬಂದು ಅಂದ್ಬಿಡ್ತಾನೆಲ್ಲ ಅಂತ ಭಯ. ಆದರೂ ಧೈರ್ಯ ಮಾಡೇ ಬಿಟ್ಟೆ ಅವನು. ತಾತಪ್ಪ ನಾಳೆ ನಮ್ಮ ಮನೆ ಗೃಹ ಪ್ರವೇಶ, ಬಾ ಊಟಕ್ಕೆ ಬಾ, ನಿನ್ನ ಕೈ ಮುಗಿತೀನಿ ಕಣಪ್ಪ, ಏನೂ ಮಾತಾಡಬೇಡ ಕಣಪ್ಪ ಅಂದ. ನಾನೇನು ಮಾತಾಡಲ್ಲ ಬಿಡಪ್ಪ ಅಂದ. ಬಾ ಅಂದ. ಮಾರಣೆಗೆ ಊರು ಜನ ಎಲ್ಲ ಬಂದವ್ರೆ, ಅದ್ದೂರಿ ಗೃಹ ಪ್ರವೇಶ, ಸಿಹಿ ಊಟ ಎಲ್ಲ ಆಗ್ತವನೆ. ಇವನು ಬಂದ, ಊಟ ಮಾಡ್ದ, ಕವರ್ ಒಳಗಡೆ 10 ರೂಪಾಯಿ ಹಾಕ್ಬಿಟ್ಟು ಕೈ ಕೊಟ್ಟ. ಮಗು ಒಂದೇ ಒಂದು ಮಾತು ಹೇಳ್ತೀನಿ ಕಣೋ ಅಂದ. ಏನಾರ ತಪ್ಪು ಅಂದ್ಬಿಟ್ಟು ಕಣಪ್ಪ ಅಂದ. ತಪ್ಪೇನಿಲ್ಲ, ಒಳ್ಳೆ ಮಾತು ಹೇಳು ಅಂದ. ಮನೆ ಮಾತ್ರ ಸೂಪರಾಗಿ ಕಟ್ಟಿದಿ ಅಂದ. ಸದ್ಯ ಸಮಾಧಾನ ಆಯ್ತು ಕಣಪ್ಪ, ಆಯ್ತು ಹೋಗು ಅಂದ. ಇನ್ನೊಂದೇ ಒಂದು ಮಾತು ಅಂದ. ಏನು ಅಂದ, ಮನೆ ಬಾಗ್ಲು ಒಂದು ಸ್ವಲ್ಪ ಆಗ್ಲಾಗಿರ್ಬೇಕಾಗಿತ್ತು ಅಂದ. ಯಾಕೆ ಅಂದ. ಏನಿಲ್ಲ, ತಿರ್ಗಾಡೋಕೆ ಏನು ತೊಂದರೆ ಇಲ್ಲ ಮಗ, ತಿರ್ಗಾಡೋಕೆ ಏನೂ ತೊಂದರೆ ಇಲ್ಲ, ಒಳಗಾರ ಸತ್ತೋಗ್ಬಿಟ್ರೆ ಎಣ್ಣೆ ಹಿಡ್ಕೋಕೆ ಹಿಂಸೆ ಆಯ್ತದೆ ಅಂದ. ಅವನಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು. ಇವತ್ತಾನೆ ಮನೆ ಕಟ್ಬಿಟ್ಟು ಒಳಗೆ ಕಾಲು ಮಡಗಿವ ಕಡೆ ನೀನು ಹಾಲೆ ಎಣು ಸುದ್ದಿ ಮಾತಾಡ್ತಿಲ್ಲ, ಏನೇ ಬಂದ್ರು ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ಬಂದೇನೆ ನಮ್ಮ ಮನೆಗೆ. ಕರಿಬಾರ್ದು ಅನ್ಕೊಂಡು ನಾನು ಬೇರೆ ಕರೆದ್ಬಿಟ್ನಲ್ಲ, ನಿನ್ನ ಕೈಯ ಮುಗಿತೀನಿ, ಮೊದಲು ಹೊಂಟೋಗು ಅಂದ. ಮುದುಕಪ್ಪ ಹೊಂಟೋದ. ಇವನಿಗೆ ಬೇಸರ ಆಗೋಯ್ತು. ಇಷ್ಟೆಲ್ಲ ಖರ್ಚು ಮಾಡಿ ಗೃಹ ಪ್ರವೇಶ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಂಬಿಟ್ನಲ್ಲ. ಕಾಂಪೌಂಡರ್ ಈಗ ಕೂತಿದ್ದ. ಈ ಮುದುಕಪ್ಪ ಹಂಗಂದಿದ್ನಲ್ಲ, ಅವನ ಮಗ ಬರ್ತಿದ್ದ ಅಲ್ಲಿ. ಇವಣ್ಣ ಕರೆದ, ಅಣ್ಣ ಸ್ವಲ್ಪ ಬನ್ನಿಲೆ ಅಂದ. ಏನಪ್ಪ ಅಣ್ಣ? ಏನಣ್ಣ ನಿಮ್ಮ ಅಪ್ಪನಿಗೆ ಅಷ್ಟು ವಯಸ್ಸಾಗದೆ, ಬುದ್ಧಿ ಬೇಡವಾ? ಏನಾಯ್ತಪ್ಪ? ಅಲ್ಲ, ಯಾರು ತಾನೇ ನಿಮ್ಮ ಅಪ್ಪನ ಮನೆ ಕರೀತಾರೆ ಹೇಳು? ನಾನು ಕರೆದೆ, ಏನೋ ಹಿರಿಯ ಮನುಷ್ಯ ನಮ್ಮ ಮನೆಗೆ ಊಟಕ್ಕೆ ಬರಲಿ ಅಂತ ಕರೆದೆ. ಬಂದು ಊಟ ಮಾಡ್ದೆ ತಾನೆ. ಊಟ ಮಾಡ್ದವ್ರು ಸುಮ್ಮನೆ ಹೋಗಿಲ್ವಣ್ಣ, ಮನೆ ಬಾಗ್ಲು ಅಗಲಾಗಿರ್ಬೇಕಿತ್ತು ಅಂದ. ನಾನು ಬೇರೆ ಹಾಳಾದವನು, ಯಾಕೆ ಅಂತ ಕೇಳ್ಬಿಟ್ಟೆ ಕಣಣ್ಣ. ಎಣ್ಣೆ ಹಿಡ್ಕೋಕೆ ಹಿಂಸೆ ಅನ್ನಲ್ಲಣ್ಣ, ನಮ್ಮ ಮನೆಗೆ ಬಂದು ಇಂಥ ಮಾತಾಡ್ಬೋದಾ ಅಂದ. ಅದಕ್ಕೆ ಆ ಮುದುಕಪ್ಪ ಮಗ ಅಂದ, ಅಯ್ಯೋ ಅಣ್ಣ, ನೀ ಬೇಜಾರು ಮಾಡ್ಕೋಬೇಡ ಕಣಪ್ಪ, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ, ನಮ್ಮ ಅಪ್ಪಂಗೆ ಹೋಗಿ ಬುದ್ಧಿ ಹೇಳ್ತೀನಿ. ಅಲ್ಲ, ನಿಮ್ಮನೆ ಹೇಳೋ ಸುದ್ದಿ ನಮ್ಮ ಅಪ್ಪನಿಗೆ ಯಾಕೆ ಬೇಕು ಹೇಳು? ಈಚೆಗಿಡ್ಕೋಕೆ ಹಿಂಸೆ ಆದರೆ ಒಳಗೆ ಗುಂಡಿಕ್ಕಿ ತೂತಾಕೋ ನೀನು, ನಮಗೆ ಕಾ ಸುದ್ದಿ ಅಂದ. ಇವನಂದ, ನಿಮ್ಮ ಅಪ್ಪನೇ ಪರವಾಗಿಲ್ವಲ್ಲಪ್ಪ, ಈಚ್ಕಾರ ಹಿಡ್ಕೊ ಅಂದಿದ್ದ ಕಣ ನಿಮ್ಮಪ್ಪ, ನೀನೇನಯ್ಯ ಒಳಗೆ ಗುಂಡಿಕ್ಕಿ ತೂತಾಕು ಅಂತೀಯಲ್ಲಯ್ಯ. ಅಪ್ಪ ನಿನ್ನ ಕೈ ಮುಗಿತೀನಿ ಹೋಗಪ್ಪ ಅಂದ. ಅವನು ಹೊಂಟೋದ. ಇವನಿಗೆ ಇನ್ನೂ ತಲೆ ಕೆಟ್ಟೋಯ್ತು, ಅಪ್ಪ ಮಗ ಇಬ್ರು ಸರಿಕಂಡು ನನ್ನ ನೆಮ್ಮದಿ ಹಾಳು ಮಾಡಾಕ್ಬಿಟ್ರಲ್ಲ ಅಂತ. ಅವನು ಹೋದ. ಅವನ ಮೊಮ್ಮಗ ಏನು ಬುಲೆಟ್ ಗಾಳಿಲಿ ಗೊತ್ತವನು ಬರೋ ಅಂತ. ಇವನು ಕರೆದ, ಮಗು ಬಾಯ್ಲಿ. ಏನಣ್ಣ? ಏನಯ್ಯ, ನಿಮ್ಮ ಅಪ್ಪನು ನಿಮ್ಮ ತಾತನು ಸೇರ್ಕೊಂಡು ನನ್ನ ನೆಮ್ಮದಿ ಹಾಳು ಮಾಡಿಬಿಟ್ರು, ಏನಾಯ್ತು ಹೇಳೋಣ ಅಂದ. ಏನೂ ಇಲ್ಲ ಕಣಪ್ಪ ಅಂತ ಕೆಟ್ಟ ಮಾತಾಡಿ ನನ್ನ ಮನ್ಸು ನೋಯಿಸ್ಬಿಟ್ರು. ಅಣ್ಣ ಏನಾಯ್ತು ಹೇಳೋ, ಆದ್ದಾಗೋಲಿ ಇಬ್ರಿಗೂ ಮಂಡಿ ಮುರಿದು ಹಾಕ್ಬಿಡ್ತೀನಿ ಅಂದ. ಹಂಗಲ್ಲ ಹೊಡಿಬೇಡ, ನಿಮ್ಮ ತಾತ ಬಂದ ನಮ್ಮ ಮನೆಗೆ, ಬಾಗ್ಲಾಗ್ಲಾಗಿರ್ಬೇಕಿತ್ತು, ಎಣ್ಣೆ ಹಿಡ್ಕೋಕೆ ಹಿಂಸೆ ಅಂದ. ನಿಮ್ಮ ಅಪ್ಪ ಏನೋ ನಮ್ಮೂರು ದೊಡ್ಡ ಮನ್ಸ ಅಂತ ಕರೆದು ನಿಮ್ಮ ಅಪ್ಪಂಗೆ ಒಪ್ಸಿದ್ರೆ ನಿಮ್ಮ ಅಪ್ಪ ಅಂತಾನೆ ಒಳಗೆ ಗುಂಡಿಕ್ಕಿ ತೂತಾಕು ಅಂತ.
ಈ ಮಾತು ನಮ್ಮ ಮನೇಲಿ ಇವತ್ತು ಗೃಹ ಪ್ರವೇಶದಿಂದ ಮಾತಾಡ್ಬೋದಾ ಅಂದ. ಅದಕ್ಕೆ ಇವನಂದ, ಅಣ್ಣ ನನಗೆ ತಲೆ ಕೆಟ್ರೆ ಮನುಷ್ಯ ಅಲ್ಲ, ಇಬ್ರು ತಲೆ ಕತ್ತರಿಸ್ಬಿಟ್ಟು ಊರ್ ಬಾಗ್ಲಿಗೆ ನೇತಾಕ್ಬಿಡ್ತೀನಿ. ದೊಡ್ಡವರಾಗಿ ಸ್ವಲ್ಪ ಗೌರವ ಬೇಡವಣ, ಚಿಕ್ಕವನಾಗಿ ನಾನು ಬುದ್ಧಿ ಹೇಳ್ಬೇಕಲ್ಲ. ಬಂದ್ರು ತಾನೇ ಅನ್ನ ತಿನ್ಬಿಟ್ಟು ಮನಗೋಗ್ಬೇಕು. ನಿಮ್ಮನೇನು ಸುದ್ದಿ ನಮ್ಮನೆಯವ್ರಿಗೆ ಯಾಕೆ? ಒಳಗೆ ಗುಂಡಿಕ್ಕಿ ತೂತಾಕೋಕಾಗದೆ ಹೋದ್ರೆ, ಎಣ ಈಚ್ಕಿಡ್ಕೋಕಾಗದೆ ಹೋದ್ರೆ ಕಡ್ದು ಕಡ್ದು ಕಿಟಕಿಲಿ ಹಚ್ಬಿಡು ನಿಮ್ಮನೆ ಹೆಣವ, ನಮ್ಗೆ ನಾಬೇಕಾಗದೆ ಅಂದ. ಅವನಂದ, ನಿಮ್ಮ ವಂಶದವ್ರನ್ನೇ ಮಾತಾಡ್ಸೋಲ್ದಿಲ್ಲ ಕಣಪ್ಪ, ನಾನೆಲ್ಲ ಒಬ್ಬನನ್ ಮಗ ಸರಿ ಇಲ್ಲ ಅನ್ಕೊಬಿಟ್ಟಿದ್ದೆ ಕಣ್ರು, ಇಡೀ ವಂಶದ ಜನವೆಲ್ಲ ಹಿಂಗೆ ಮಾತಾಡ್ತಾರ ಅಂತ. ಅದಕ್ಕೆ ಮಾತು ನೋಯಿಸೋಂಗಿರ್ಬಾರ್ದು. ಸಾವು ಯಾವತ್ತೋ ಬರ್ತದೆ ಅಂದ್ಬಿಟ್ಟು ಸಾಯ್ತೀನಿ ಅಂದರೆ ಹಂಗೆ ಅನ್ಬೇಡಪ್ಪ, ಬಿಡ್ತು ಅನ್ನೋ ಅಂತೆ. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದೊಡೆ ಮೆಚ್ಚನ ಕೂಡಲ ಸಂಗಮ ದೇವ. ಮಾತು ಹಿತವಾಗಿರಲಿ, ಮಾತು ಮಿತವಾಗಿರಲಿ.